ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ತನಿಖೆ ಚುರುಕುಗೊಂಡಿದೆ. ರಾಮೇಶ್ವರಂ ಕೆಫೆಗೆ ಎನ್ಐಎ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ಶಂಕಿತನ ಓಡಾಟ, ಬಾಂಬ್ ಇಟ್ಟಿದ್ದ ಸ್ಥಳಗಳಲ್ಲಿ ತಲಾಶನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಎಚ್ಎಎಲ್ ಇನ್ಸ್ಪೆಕ್ಟರ್ ಇಂದ ಮಾಹಿತಿ ಪಡೆದಿದ್ದಾರೆ ಅಧಿಕಾರಿಗಳು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ. ರಾಮೇಶ್ವರಂ ಕೆಫೆಗೆ ಎನ್ಐಎ ಟೀಮ್ ಭೇಟಿ ಕೊಟ್ಟಿದ್ದು ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಶಂಕಿತನ ಓಡಾಟ ಮತ್ತು ಬಾಂಬ್ ಇಟ್ಟಿದ್ದಂತಹ ಸ್ಥಳಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಎನ್ಐಎ ಟೀಮ್ ತನಿಖೆಯನ್ನ ನಡೆಸ್ತಾ ಇದೆ. ಕೆಫೆಗೆ ಎನ್ಐಎ ಟೀಮ್ ಭೇಟಿ ಕೊಟ್ಟಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಸಿಕ್ಕಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳು. ಆತ ಬಸ್ ಅನ್ನ ಇಳಿದು ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟಿದ್ದು, ಅಲ್ಲಿಂದ ಹೊರಗಡೆ ಹೋಗಿದ್ದು, ತಂದಿದ್ದಂತಹ ಬ್ಯಾಗ್ ಅನ್ನ ಅಲ್ಲಿ ಡ್ರಾಪ್ ಮಾಡಿದ ನಂತರ ಆತ ಎಲ್ಲಿಗೆ ಹೋದ ಇವೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಎಲ್ಲ ಆಯಾಮಗಳಲ್ಲೂ ಎನ್ಐಎ ಟೀಮ್ ತನಿಖೆಯನ್ನ ನಡೆಸ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಆಗಿದ್ದಂತಹ ಘಟನೆ ಇಡೀ ರಾಜ್ಯವನ್ನೇ ಆತಂಕಕ್ಕೆ ತಳ್ಳಿತ್ತು. ಕಳೆದೊಂದು ದಶಕದಿಂದ ಇಂತಹ ಘಟನೆ ನೋಡಿರಲಿಲ್ಲ ಬೆಂಗಳೂರಿನ ಜನ. ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಎನ್ಐಎ ಟೀಮ್ ರಾಮೇಶ್ವರಂ ಕೆಫೆಗೆ ಭೇಟಿ ನೀಡಿದ್ದು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಂಕಿತನ ಓಡಾಟ, ಬಾಂಬ್ ಇಟ್ಟಿದ್ದ ಸ್ಥಳ, ಈ ಎಲ್ಲಾ ಜಾಗದ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.